ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1038 ಆಗುತ್ತೆ ಮತ್ತು KA 708 ಹುದ್ದೆಗಳ SDA ಪರೀಕ್ಷೆ, ಅದು ನಾನ್ HK ರೀಸನ್ದು ಏನು ನಡೆದಿತ್ತು ಇವತ್ತು ಅಂದರೆ 25/1/2026, ಅದರ ಒಂದಷ್ಟು ಟ್ರೆಂಡ್ ಅನಾಲಿಸಿಸ್ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿದೆ ಟ್ರೆಂಡ್ ಅಂತ, ಜೊತೆಗೆ ಮುಂದಿನ ಪರೀಕ್ಷೆಗಳನ್ನು ಈಗ ಆಲ್ರೆಡಿ ನೋಡಿ PC ಮತ್ತು PSI ಪರೀಕ್ಷೆಗಳನ್ನು ಕೂಡ KAಗೆ ಕೊಡ್ತೀವಂತ ಪೊಲೀಸ್ ಇಲಾಖೆ ಹೇಳಿದೆ. ಹಲವಾರು ಗ್ರೂಪ್ ಸಿ ಹುದ್ದೆಗಳು, ಹಲವಾರು SDA, FDA, ಜೂನಿಯರ್ ಅಸಿಸ್ಟೆಂಟ್, ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಸಮೇತ KAನೇ ನಡೆಸ್ತಾ ಇದೆ. ಈವನ್ KSET ಆಗಿರ್ಬೋದು, ಹಲವಾರು ಫ್ರೀ ಕೋಚಿಂಗ್ ಎಕ್ಸಾಮ್ಗಳನ್ನು ಕೂಡ KAನೇ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಮ್ಯಾಕ್ಸಿಮಮ್ ಈಗ ಕಳೆದ ವರ್ಷದಿಂದ ನೋಡ್ತಾ ಹೋಗಿ KPSC ಪ್ರಶ್ನೆ ಪತ್ರಿಕೆಗಳು ಬಹಳ ಕಡಿಮೆ ಎಕ್ಸಾಮ್ಸ್ ಇರೋದೇ KA ಅದು. ಹಾಗಾದರೆ KA ಈ ರೀತಿಯ ಸಾಕಷ್ಟು ಎಕ್ಸಾಮ್ಗಳನ್ನು ನಡೆಸ್ತಾ ಇದೆ ಅಂದಾಗ ನಾವು ಮತ್ತೆ ಅದರ ಟ್ರೆಂಡ್ ಯಾವ ರೀತಿಯಾಗಿದೆ, ನಾವು ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ದೀವಿ ಅಂತಕ್ಕಂಥದ್ದಕ್ಕೆ ಸಿದ್ಧತೆ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗ್ಬೋದು. ಇಲ್ಲದೆ ಹೋದರೆ ಪಾಸ್ ಆಗೋರು ಹಾಗೇ ಆಗ್ತಾ ಇರ್ತಾರೆ, ನಾವು ಹಾಗೇ ಸುಮ್ಮನೆ ಹಂಗೆ ಹಿಂಗೆ ಅಂತ ಸುದ್ದಿ ಹೇಳಿ ಟೈಮ್ ಪಾಸ್ ಮಾಡಿಕೊಂಡು ಲೈಫನ್ನು ದೂಡಬೇಕಾಗುತ್ತೆ. ಹಾಗಾಗಬಾರ್ದು ಅಂದರೆ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಸ್ವಲ್ಪ ಅದಕ್ಕೆ ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೋಬೇಕು. ಈ ಒಂದು ವಿಡಿಯೋದ ಉದ್ದೇಶ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಲ್ಲ. ಸಾಲ್ವ್ ಮಾಡೋದು ಮುಂದೆ ನಾವು ಗೊತ್ತಿರುತ್ತೆ ನಿಮಗೆ. ಕರೆಂಟ್ ಅಫೇರ್ಸ್ ಒಂದು ವಿಡಿಯೋದಲ್ಲಿ, ಪಾಲಿಟಿ ಒಂದು ವಿಡಿಯೋದಲ್ಲಿ, ಜಿಯೋಗ್ರಫಿ, ಹಾಗೆ ಬೇರೆ ಬೇರೆ ಸಬ್ಜೆಕ್ಟನ್ನು ಮಾಡೋದನ್ನು ನೀವು ನೋಡಿರ್ತೀರ. ಇಲ್ಲಿ ಇದರ ಉದ್ದೇಶ ಮುಂದಿನ ಪರೀಕ್ಷೆಗಳಿಗೆ ನಾವು ಯಾವ ರೀತಿಯಾಗಿ ರೆಡಿ ಆಗಬೇಕು, ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದ್ದಾವೆ, ಹೇಳಿಕೆಗಳ ಮುಖಾಂತರ ಇರ್ತಕ್ಕಂಥ ಪ್ರಶ್ನೆಗಳು ಎಷ್ಟಿದ್ದಾವೆ, ಹೊಂದಿಸಿ ಬರೀರಿ ಎಷ್ಟಿದ್ದಾವೆ, ಟ್ರೂ ಆರ್ ಫಾಲ್ಸ್ ಎಷ್ಟಿದ್ದಾವೆ, ಅಥವಾ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಅಂತ ಕೊಡ್ತಕ್ಕಂಥವು ಎಷ್ಟಿದ್ದಾವೆ, ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಬಂದಿದ್ದಾವೆ, ಮತ್ತು ಒಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಸೊ ಯಾವ ರೀತಿಯಾಗಿ ರೆಡಿ ಆಗಬೇಕು. ನೋಡ್ರಿ, ಈ ಥರ ಪ್ರಶ್ನೆ ಬರ್ತಾ ಇದೆ, ನಾವು ಈ ರೀತಿಯಾಗಿ ರೆಡಿ ಆಗಬೇಕು ಅಂತ ನಿಮ್ಮನ್ನು ಎಚ್ಚರಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಹೋಗೋಣ. ಬನ್ನಿ ಹಾಗಾದರೆ 25/1/2026 KA ನಡೆಸಿರ್ತಕ್ಕಂಥ 708 ಹುದ್ದೆಗಳ SDA ನಾನ್ HK GK ಪತ್ರಿಕೆ ಟ್ರೆಂಡ್ ಅನಾಲಿಸಿಸ್ ಆಗುತ್ತೆ. ನನ್ನ ಒಂದಷ್ಟು ಕಿರು ಪರಿಚಯ ಕೂಡ ಇಲ್ಲಿದೆ ನೋಡ್ಬೋದು. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅಥವಾ ಅಮರ್ಸ್ ಕ್ಲಾಸಸ್ ಅಂತ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಸರ್ಚ್ ಮಾಡಿ ಕೂಡ ನೋಡಿ ಜಾಯಿನ್ ಆಗಿ ಅಂತ ಹೇಳ್ತಾ, ಇವತ್ತು 21/1/2026 ಮತ್ತೊಂದು KA ಪರೀಕ್ಷೆ. ಇದನ್ನು ನಾವು ಮುಂದೆ ಸಾಲ್ವ್ ಮಾಡ್ತೀವಿ ಸಪ್ರೇಟಾಗಿ. ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ಪಾಲಿಟಿ, ಎನ್ವಿರಾನ್ಮೆಂಟ್, ಅಥವಾ ಯಾವುದಾದ್ರೂ ಕೋಆಪರೇಟಿವ್ ಆಗಿರ್ಬೋದು, ಅಥವಾ ಪಂಚಾಯತ್ ರಾಜ್ ಮೇಲೆ ಬಂದಿದ್ದ ಪ್ರಶ್ನೆಗಳು, ಅವುಗಳನ್ನು ಕೂಡ ನೋಡೋಣ. ಒಟ್ಟಾರೆಯಾಗಿ ಕ್ವಶನ್ ಪೇಪರ್ ಟ್ರೆಂಡ್ ಅನಾಲಿಸಿಸ್ ನೋಡೋದಾದರೆ, ನಾನ್ HK ರೀಸನ್ ಪೇಪರ್ KA SDA, KA SDA HK ರೀಸನ್ ಪೇಪರ್ ಅದು ನಡೆದಾಗ ಅದರದ್ದು ಟ್ರೆಂಡ್ ಅನಾಲಿಸಿಸ್ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಕಳೆದ 11ನೇ ತಾರೀಕು, ಸೊ 11th ಜನವರಿ KA ಗ್ರೂಪ್ ಸಿ FDA ನಡೆದಿತ್ತು. ಅದರ ಟ್ರೆಂಡ್ ಅನಾಲಿಸಿಸ್ ನೋಡಿದ್ವಿ ಆಲ್ರೆಡಿ. ಅದರ ಹಿಂದಿನ ತಿಂಗಳು ಅಂದರೆ 2025 ಡಿಸೆಂಬರಲ್ಲಿ KA ಗ್ರೂಪ್ ಸಿ FDA HK ರೀಸನ್ ಎಕ್ಸಾಮ್ ನಡೆದಿತ್ತು. ಅದರದ್ದು ಕೂಡ ಟ್ರೆಂಡ್ ಅನಾಲಿಸಿಸ್ ನೋಡಿದ್ವಿ. ಈಗ ಇವತ್ತಿನ ಪೇಪರಲ್ಲಿ ಯಾವ ಸಬ್ಜೆಕ್ಟಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ದವು ಮುಂದೆ ನೋಡೋಣ. ನಾವು ಹೇಳಿಕೆಗಳ ಮುಖಾಂತರ ಎಷ್ಟಿದ್ವು, ಅವೆಷ್ಟಿದ್ವು ಅಂತ. ಬಟ್ ಇವಾಗ ಸಬ್ಜೆಕ್ಟ್ ವೈಸ್ ನೋಡೋದಾದರೆ 15 ಹಿಸ್ಟ್ರಿ ಪ್ರಶ್ನೆಗಳು ಇದ್ದಂತೆ ಕಾಣಿಸ್ತಾ ಇತ್ತು. ಪೇಪರ್ ಅಬ್ಸರ್ವ್ ಮಾಡಿರ್ತೀರ. ಜಿಯೋಗ್ರಫಿ 7 ಇತ್ತು, ಒಂದು 2-3 ಪ್ರಶ್ನೆ ಇತ್ತೀಚಿನ ಕರೆಂಟ್ ಅಫೇರ್ಸಲ್ಲಿ ಇದ್ದಂಥವಿದ್ವು. ಓಕೆ, ಹಾಗೆ ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಈ ಸಲ 13 ಪ್ರಶ್ನೆ ಕೇಳಿದರು. ನೋಡಿ, ಕಳೆದ HK ಮತ್ತು ನಾನ್ HK ರೀಸನ್ ಎರಡೂ FDA ಪೇಪರಲ್ಲಿ ಪಾಲಿಟಿ, ಸಂವಿಧಾನದ ಪ್ರಶ್ನೆಗಳು ಕಡಿಮೆ ಇತ್ತು, 6, ಇಲ್ಲಿ 4 ಇತ್ತು. ಈ ಬಾರಿ ಒಮ್ಮೆಲೆ 13 ಪ್ರಶ್ನೆಗಳಿಗೆ ಏರಿದೆ, ಗಮನ ಹರಿಸ್ಬೇಕು. ಹಾಗಾಗಿ ಲಾಸ್ಟ್ 2 ಎಕ್ಸಾಮ್ ಅಟೆಂಡ್ ಮಾಡಿದವರಿಗೆ ಪಾಲಿಟಿ ಭಾಳ ಬರಲ್ಲ ಅನ್ನೋ ಫೀಲ್ ಇತ್ತು. ಬಟ್ ಈಗ ನೋಡಿದರೆ ಒಮ್ಮೆಲೆ 13 ಪ್ರಶ್ನೆ ಕೊಟ್ಟಿದ್ದಾರೆ. ಎಕನಾಮಿಕ್ಸ್ 2, ಕರೆಂಟ್ ಅಫೇರ್ಸ್ ಸುಮಾರು 30+ ಅಂತ ಹೇಳ್ಬೋದು. 30+. ಕಳೆದ 2 ಪರೀಕ್ಷೆಗಳಲ್ಲಿ 25/1ರಲ್ಲಿ 23/1ರಲ್ಲಿ, ಈ ಸಲ 30ಕ್ಕೂ ಹೆಚ್ಚು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬೇಸ್ಡ್ ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಎನ್ವಿರಾನ್ಮೆಂಟ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಪಾಲಿಟಿ, ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿಯೋಗ್ರಫಿ, ಹೀಗೆ ನಮ್ಮ ಪ್ರಚಲಿತ ಘಟನೆಗಳ ಆಧಾರಿತ ವಿಷಯಗಳ ಮೇಲೆ ಪ್ರಶ್ನೆಗಳು ಬರೋದನ್ನು ಕಾಣ್ತಾ ಇದ್ದೀವಿ. ಅದು KA.
ಒಂದು 10-15 ದಿನದ ಹಿಂದಿನ ಪ್ರಶ್ನೆಗಳು ಕೂಡ ಬರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಒಂದು ಐಡಿಯಾ ಗೊತ್ತಾಗ್ತಾ ಇದೆ ನಮಗೆ, ಕೇವಲ ಕರೆಂಟ್ ಅಫೇರ್ಸು ಯಾವುದೋ ಹಳೆಯ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ, ಜೊತೆಗೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟು ಅಂತಕ್ಕಂಥ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಲ್ಲಿ ಗೊತ್ತಾಗ್ತಾ ಇದೆ. ಏನು, ಲಾಸ್ಟ್ 15 ಡೇಸ್ವರೆಗೂ ಎಕ್ಸಾಮ್ ಇನ್ನೇನು ಹೋಗ್ತಾ ಇದೀವಿ ಅಂದರೆ ಒಂದು ವಾರದ ಹಿಂದಿನವರೆಗೂ ಕೂಡ ಕರೆಂಟ್ ಅಫೇರ್ಸ್ ಪಕ್ಕ ಆಗಿರಬೇಕು. ಅದು ಹೆಂಗಂದರೆ ಹೇಳಿಕೆಗಳ ಮುಖಾಂತರ ಕೊಡ್ತಾರಲ್ಲ, ಅದಕ್ಕೆ ರೆಡಿ ಆಗಿರಬೇಕು. ಹೇಳ್ತೀನಿ ನಾನು ಮುಂದೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಕಳೆದ 3-4 ಪರೀಕ್ಷೆಗಳಲ್ಲಿ ಹೆಂಗೆ ತೆಗೆದಿದ್ದಾರೆ KA ವಿತ್ ಒಂದಷ್ಟು ಕ್ವಶನ್ ತಂದು ತೋರಿಸ್ತೀನಿ. ಓಕೆ, ಈ ಪ್ರಶ್ನೆ ಪತ್ರಿಕೆಯ ಸಮೇತ. ಹಾಗಾಗಿ ಇಲ್ಲಿ 30+ ಕರೆಂಟ್ ಅಫೇರ್ಸ್ ಬಂದಿದ್ವು ಅಂತ ನಮಗನ್ನಿಸ್ತಾ ಇದೆ. ವಿತ್ ನೀವು ನೋಡ್ಬೋದು ಕ್ವಶನ್ ಪೇಪರ್ ನೋಡಿರೋರಿಗೆ. ಓಕೆ, ಇಲ್ಲ ಸರ್ ಬರೀ 15 ಬಂದಿತ್ತಂದರೆ ಅವರವರ ಇಚ್ಛೆ, ನಾವೇನು ಹೇಳೋಕ್ಕಾಗಲ್ಲ. ಓಕೆ, ಜನರಲ್ ಸೈನ್ಸು 15 ಇತ್ತು. ಸೈನ್ಸ್ ಕೂಡ ಮಿನಿಮಮ್ 15 ಮೇಂಟೈನ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟು. ಸೊ ಕಳೆದ 2 ಪರೀಕ್ಷೆಗಳಲ್ಲೂ ಕೂಡ 13, 15 ಆ್ಯಂಡ್ 15. ಮೆಂಟಲ್ ಎಬಿಲಿಟಿ ಈ ಸಲ 9 ಇತ್ತು, ಕಳೆದ ಬಾರಿ 13, ಒಂದು ಸಲ 15 ಇತ್ತು. ಓಕೆ, ಸೊ ನೆಕ್ಸ್ಟ್ ಎನ್ವಿರಾನ್ಮೆಂಟ್ 5 ಇದೆ. ಸೊ ಕಳೆದ ಬಾರಿ 4 ಇತ್ತು. FDA ನಾನ್ HK, FDA HK ರೀಜನಲ್ಲಿ. SDA ನಾನ್ HKದಲ್ಲಿ ಈಗ 5 ಎನ್ವಿರಾನ್ಮೆಂಟ್ ಪ್ರಶ್ನೆಗಳು ಅಂತ ಕರಿಬೋದು. ಇಲ್ಲಿ ಜನರಲ್ ಸೈನ್ಸ್ಗೂ ಮತ್ತು ಎನ್ವಿರಾನ್ಮೆಂಟ್ಗೂ ಒಂದಷ್ಟು ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ರಿ. ನಾವು ಜನರಲ್ ಸೈನ್ಸ್ ಓದಿದ್ವಿ, ಸೈನ್ಸ್ ತಗೊಂಡ್ಬಿಟ್ಟು ಎನ್ವಿರಾನ್ಮೆಂಟ್ ಬಿಟ್ಟರೆ ಅಲ್ಲಿ 5 ಕ್ವಶನ್ ಹೋಗುತ್ತೆ, ಅಲ್ಲಿ ಕವರ್ ಆಗಲ್ಲ ಜನರಲ್ ಸೈನ್ಸಲ್ಲಿ, ಅರ್ಥ ಮಾಡ್ಕೊಳ್ರಿ. ಓಕೆ, ಹಾಗಂತ ರಾಮ್ಸರ್ ತಾಣಗಳು ಎಷ್ಟಿದೆ ಅಂತ ಕೇಳಿದ್ದಾರೆ, ಅದನ್ನು ನೀವು ಎನ್ವಿರಾನ್ಮೆಂಟ್ಗೆ ಹಾಕೊಂಡ್ರೆ ಇನ್ನೊಂದು ಪ್ರಶ್ನೆ ಜಾಸ್ತಿ ಆಗುತ್ತೆ, ಅರ್ಥ ಮಾಡ್ಕೊಳ್ರಿ. ರಾಮ್ಸರ್ ತಾಣಗಳು ಎಷ್ಟಿದೆ ಅಂತ ಕೇಳ್ತಕ್ಕಂಥದ್ದು ಅದು ಕರೆಂಟ್ ಅಫೇರ್ಸಲ್ಲಿ ಇರೋದ್ರಿಂದ ಕೇಳಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಮತ್ತು ಅದನ್ನು ಎನ್ವಿರಾನ್ಮೆಂಟ್ಗೆ ಹಾಕೊಂಡ್ರೆ ಕರೆಂಟ್ ಅಫೇರ್ಸ್ ಒಂದು ಪ್ರಶ್ನೆ ಕಮ್ಮಿ ಆಗುತ್ತೆ ಅಲ್ವಾ. ಈಗ ಸಿದ್ದರಾಮಯ್ಯನವರು ದೇವರಾಜ್ ಅರಸೂರವರ ರೆಕಾರ್ಡ್ ಮುರಿದಿದ್ದಾರೆ. ಮತ್ತು ಅದನ್ನೇನು ಪಾಲಿಟಿ ಅನ್ಕೋಬೇಕಾ, ಮುಖ್ಯಮಂತ್ರಿಗಳಾಗಿ ಅಧಿಕಾರಾವಧಿ ಎಷ್ಟು ನಡೆಸಿದ್ದಾರೆ ಅಂತಕ್ಕಂಥದ್ದು ಮುಂದೆ ಹೇಳ್ತೀನಿ. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ ಯಾವುದೇ ಪ್ರಶ್ನೆ ಇಲ್ಲ. ಅಂದರೆ ಇಸ್ರೋ ಆಗಿರ್ಬೋದು, DRDO ಆಗಿರ್ಬೋದು, ಅಥವಾ ಯಾವುದಾದ್ರೂ ಟೆಕ್ನಿಕಲ್ ಇರ್ತಕ್ಕಂಥದ್ದು ಇಲ್ಲ. ಒಂದು ನಾಸಾ ಮೇಲೆ ಒಂದು ಪ್ರಶ್ನೆ ಬಂದಿದೆ, ಬಟ್ ಇಟ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಓಕೆ, ಪಂಚಾಯತ್ ರಾಜ್ ಮೇಲೆ 2 ಪ್ರಶ್ನೆ ಇದ್ದಾವೆ. ಪಂಚಾಯತ್ ರಾಜ್ ಮೇಲೆ ಕಳೆದ ಬಾರಿ 1 ಇತ್ತು, ಇಲ್ಲಿ 2 ಇತ್ತು. ಓಕೆ, ಕೋಆಪರೇಟಿವ್ಸ್ ಮೇಲೆ ಈ ಸಲ 2 ಇದೆ. ಹೋದ ಬಾರಿ ಯಾವುದೂ ಕೇಳಿರಲಿಲ್ಲ. ಯಾವುದರಲ್ಲಿ? FDA HKದಲ್ಲಿ. FDA ನಾನ್ HKದಲ್ಲಿ 2 ಪ್ರಶ್ನೆ ಕೇಳಿದ್ರು ಕೋಆಪರೇಟಿವ್ಸ್, ಗಮನ ಹರಿಸಿ. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಈ ಬಾರಿ ಯಾವುದೇ ಪ್ರಶ್ನೆ ಇಲ್ಲ. FDA HKದಲ್ಲಿ 4, FDA ನಾನ್ HKದಲ್ಲಿ 1 ಪ್ರಶ್ನೆ ಕೇಳಿದ್ರು. ಅಬ್ಸರ್ವ್ ಮಾಡಿ, ಇವೆಲ್ಲ ಇಂಪಾರ್ಟೆಂಟು. ಇಲ್ಲಿ ಬರೋ 4-5 ಪ್ರಶ್ನೆ ಭಾಳ ಇಂಪಾರ್ಟೆಂಟು. ಈ ಗವರ್ನೆನ್ಸ್, ಸೋಷಿಯಾಲಜಿ, ರೂರಲ್ ಡೆವಲಪ್ಮೆಂಟ್ ಯಾವುದೇ ಪ್ರಶ್ನೆಗಳನ್ನು ಈ ಬಾರಿ ಕೇಳಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅದೇ FDA HKದಲ್ಲಿ ಪ್ರತಿ ಟಾಪಿಕ್ ಮೇಲೂ ಆಲ್ಮೋಸ್ಟ್ ಪ್ರಶ್ನೆ ಬಂದಿದ್ದು, ಕೋಆಪರೇಟಿವ್ಸ್ 1 ಬಿಟ್ಟು, ಅರ್ಥ ಮಾಡ್ಕೊಂಡ್ರೆ. ಮತ್ತು ಇದು ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಬಂತು ಅಂತ ಒಂದು ಆ ಕಡೆ ಒಂದು ಈ ಕಡೆ ಆಗ್ಬೋದು. ಯಾಕಂದರೆ ನಾವು ಹೆಂಗೆ ಪಾಠ ಮಾಡಿರ್ತೀವೋ ಅದ್ರ ಮೇಲೆ ನಮ್ಮ ವ್ಯೂ ಹೋಗ್ತಾ ಇರುತ್ತೆ. ಈಗ ನಾವು ಕರೆಂಟ್ ಅಫೇರ್ಸ್ ಹೆಚ್ಚಿಗೆ ಮಾಡೋದು, ಬಜೆಟ್ ಎಕನಾಮಿಕ್ ಸರ್ವೆ ಮಾಡೋದ್ರಿಂದ, ಈಗ ಎಕನಾಮಿಕ್ ಸರ್ವೆಯನ್ನು ರೂಪಿಸ್ತಕ್ಕಂತಹ ಇಲಾಖೆ ಯಾವುದು, ಅಥವಾ ಎಕನಾಮಿಕ್ ಸರ್ವೆ ಪ್ರಿಪೇರ್ ಮಾಡ್ತಕ್ಕಂಥ ಇಲಾಖೆ ಯಾವುದು ಅಂತ ಕೇಳಿದರೆ, ಎಕನಾಮಿಕ್ ಸರ್ವೆ ಅಂತ ಬಂದ ತಕ್ಷಣ ಎಕನಾಮಿಕ್ಸ್ ಅಂತ ಅನ್ಕೋಬಹುದು, ಕರೆಕ್ಟ್. ಆದರೆ ಯಾಕೆ ಆ ಪ್ರಶ್ನೆ ಬಂದಿದೆ ಅಂದರೆ, ಈಗ ಎಕನಾಮಿಕ್ ಸರ್ವೆ ರಿಲೀಸ್ ಮಾಡ್ತಾರೆ ಒಂದು ವಾರಕ್ಕೆ ಅಲ್ವಾ. ಸೊ ಪ್ರತಿ ವರ್ಷ ಎಕನಾಮಿಕ್ ಸರ್ವೆ ರಿಲೀಸ್ ಮಾಡ್ತಾರೆ. ಅದನ್ನು ವಿಡಿಯೋಗಳನ್ನು ನೋಡಿರ್ತೀರಾ ಅಥವಾ ನೀವು ಓದಿರ್ತೀರಾ. ಸೊ ಯಾಕೆ ಸುದ್ದಿಯಲ್ಲಿದೆ, ಅವೆಲ್ಲ ವಿಚಾರ ಮುನ್ನೆಲೆಗೆ ಬರ್ತವೆ. ಓಕೆ, ರೈಟ್. ಇನ್ನು ಇಲ್ಲಿ ಈ KA ಪೇಪರ್ ನೋಡಿದ ತಕ್ಷಣ ನಮಗೆ ಇನ್ನೊಂದು ಹೊಸ ಟ್ರೆಂಡನ್ನು ಅಥವಾ ಹೊಸ ಅನಾಲಿಸಿಸನ್ನು ಆ್ಯಡ್ ಮಾಡ್ಬೇಕು ಅನಿಸ್ತಾ ಇದೆ. ಏನಂದರೆ, ಇಡೀ 100 ಪ್ರಶ್ನೆಗಳಲ್ಲಿ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟು ಬಂದಿತ್ತು ನೋಡಿದ್ವಿ, ಬಟ್ ಇಲ್ಲಿ ಹೇಳಿಕೆಗಳ ಮುಖಾಂತರ ಎಷ್ಟು ಬಂದಿದ್ದಾವೆ ಅಂದರೆ 30 ಪ್ರಶ್ನೆಗಳು ಹೇಳಿಕೆಗಳ ಮುಖಾಂತರನೇ ಬಂದಿದ್ದಾವೆ. ಅಂದರೆ ಹೇಳಿಕೆ ABCD ಅಂತ ಕೊಟ್ಟು, E ಅಂತ ಕೊಟ್ಟು, ಅದರಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ, 4 ಹೇಳಿಕೆಗಳು ಸರಿಯಾಗಿದ್ದಾವೆ, ಅಥವಾ 2 ಹೇಳಿಕೆಗಳು ಸರಿಯಾಗಿದ್ದಾವೆ, 1 ಅಥವಾ ಹೇಳಿಕೆ ABC ಸರಿಯಾಗಿದ್ದಾವೆ, ಹೇಳಿಕೆ CDE ಸರಿ. ಅಂದರೆ ಎಷ್ಟು ಹೇಳಿಕೆ ಸರಿಯಾಗಿದ್ದಾವೆ ಅಂತ ಕೇಳ್ತಕ್ಕಂಥದ್ದು ಒಂದು ಪ್ರಕಾರ, ಅಥವಾ ಅವರೇ ಇಂತಿಂಥ ಹೇಳಿಕೆ ಸರಿ ಇದ್ದಾವೆ, ಇಂತಿಂಥ ಹೇಳಿಕೆ ತಪ್ಪಿದ್ದಾವೆ ಅಂತಕ್ಕಂಥದ್ದು ಮತ್ತೊಂದು ಪ್ರಕಾರ,
ಅರ್ಥ ಮಾಡ್ಕೊಳ್ರಿ. ಒಟ್ಟಾರೆಯಾಗಿ ಹೇಳಿಕೆಗಳ ಮುಖಾಂತರ ಪ್ರಶ್ನೆಗಳು ಬರ್ತಾ ಇರೋದನ್ನ ಕಾಣ್ತಾ ಇದೀವಿ. ಅದು 100ರಲ್ಲಿ 30 ಪ್ರಶ್ನೆಗಳು, ಅದು SDA ಎಕ್ಸಾಮ್ ಅಲ್ಲಿ, KS ಎಕ್ಸಾಮ್ ಅಲ್ಲ ಇದು. ಹಾಗಾದ್ರೆ ಮುಂದೆ ಹೆಂಗ್ ರೆಡಿ ಆಗಬೇಕು? ಒಂದು ಪ್ರಶ್ನೆ ತೆಗೆದುಕೊಂಡ್ರೆ ಎಷ್ಟು 360 ಡಿಗ್ರಿ ಆ್ಯಂಗಲ್ಲು ನಾವು ಪಾಠ ಮಾಡಿದ್ರು ಅದನ್ನ ಮೀರಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋದು ಗೊತ್ತಿರಲಿ, ರೈಟ್. ಇನ್ನು ಜೋಡಿಗಳನ್ನು ಕೊಡ್ತಾರೆ. ಅಂದರೆ ಸೊ ಇಲ್ಲೊಂದು ಜೋಡಿ 1, ಜೋಡಿ 2, ಜೋಡಿ 3 ಅಂತ ಕೊಟ್ಟು ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅಂತ ಕೊಡ್ತಾರೆ, ಅದೊಂದು ರೀತಿ. ಅಥವಾ ಎಷ್ಟು ಜೋಡಿಗಳು ತಪ್ಪಾಗಿದ್ದಾವೆ ಅಂತ ಕೊಡ್ತಕ್ಕಂಥ ಇನ್ನೊಂದು ಟ್ರೆಂಡ್. 4 ಪ್ರಶ್ನೆ ಬಂದಿದೆ ಈ ಬಾರಿ. ಮುಂದೆ ಬರೋ ಪ್ರಶ್ನೆ ಪತ್ರಿಕೆಗಳಿಗೆ ಇದೇ ಥರ ಅನಾಲಿಸಿಸ್ ಮಾಡಿ ಕೊಡ್ತೀವಿ. ಎಷ್ಟು ಒಂದಿಸ್ ಬರೀರಿದ್ವು, ಎಷ್ಟು ಟ್ರೂ ಫಾಲ್ಸ್ ಇದ್ವು, ಎಷ್ಟು ಹೇಳಿಕೆಗಳಿದ್ವು ಅಂತ. ಓಕೆ, ಇನ್ನು ಒಂದಿಸ್ ಬರೀರಿ ಹೆಂಗೆ? ಈ ಕಡೆ ಕ್ರೀಡಾಪಟುಗಳು, ಅವರು ಸಂಬಂಧಿಸಿರ್ತಕ್ಕಂಥ ಕ್ರೀಡೆ, ರೈಟ್, ಒಂದು ಎಕ್ಸಾಂಪಲ್. ಸೊ ಆ ರೀತಿಯಾಗಿ ಒಟ್ಟು 9 ಒಂದಿಸಿ ಬರೀರಿ ಪ್ರಶ್ನೆಗಳಿದ್ದಾವೆ. ಎಷ್ಟಿದ್ದಾವೆ? 9 ಇದ್ದಾವೆ. ಅದೇ ಥರ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಅಂತ ಕೊಟ್ಟು ಕೆಳಗಡೆ ಆಪ್ಷನ್ಸು ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ದ ರೈಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಅಂತ ಕೊಡ್ತಾರೆ. ಇನ್ನೂ ಕನ್ಫ್ಯೂಷನ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ದ ರೈಟ್ ಎಕ್ಸ್ಪ್ಲನೇಷನ್ ಫಾರ್ ದ ಸ್ಟೇಟ್ಮೆಂಟ್ 1 ಅಂತ. ಅದರಲ್ಲೇ 4 ಆಪ್ಷನ್ ಮಾಡಿಬಿಟ್ಟಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಕೊಟ್ಟು ಆಪ್ಷನ್ ಕೊಡೋಂಥ 5 ಪ್ರಶ್ನೆಗಳಿದ್ವು. ಅರ್ಥ ಮಾಡ್ಕೊಂಡ್ರಿ? 5 ಪ್ರಶ್ನೆ ಅಂದರೆ ಹೇಳಿಕೆಗಳ 30, ಜೋಡಿಗಳ 9, ಒಂದಿಸ್ ಬರೀರ್ 9, ಸ್ಟೇಟ್ಮೆಂಟ್ ವೈಸ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಅಂತ ಕೊಟ್ಟು 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಪ್ರತಿಪಾದನೆ, ಇನ್ನೊಂದೇನೋ ಕಾರಣ ಅಂತೇನೋ 5 ಪ್ರಶ್ನೆ ಬಂದಿದ್ವು. ಇನ್ನು ಗಿವನ್ ಮ್ಯಾಚಿಂಗ್ಸ್ ಇನ್ ಕ್ವಶನ್ ಅಂತ, ಅಂದರೆ ಕ್ವಶನ್ ಕೊಡ್ತಾರೆ, ಅದರಲ್ಲಿ ಕೆಳಗೆ ನೀಡಿರ್ತಕ್ಕಂಥ ಪ್ರಶ್ನೆಯಲ್ಲಿ ಯಾವುದು ಸರಿಯಾದ ಮ್ಯಾಚಿಂಗ್ ಏನೋ ಕೊಟ್ಟಿರ್ತಾರೆ, ಅಲ್ಲಿ ಅವರೇ ಕೊಟ್ಬಿಟ್ಟಿರ್ತಾರೆ. 1ನೇ ಸ್ಟೇಟ್ಮೆಂಟಲ್ಲಿ ಒಂದು ಆಪ್ಷನ್ನು, ಅದಕ್ಕೊಂದು ಮ್ಯಾಚಿಂಗು, ಇನ್ನೊಂದು ಆಪ್ಷನ್, ಇನ್ನೊಂದು ಮ್ಯಾಚಿಂಗ್, ಇನ್ನೊಂದು ಆಪ್ಷನ್, ಇನ್ನೊಂದು ಮ್ಯಾಚಿಂಗ್, ಈ ಥರ 4. ಸೊ 4ಕ್ಕೆ ಮತ್ತು 4 ಆಪ್ಷನ್ ಬೇರೆ ಬೇರೆ ಕಾಂಬಿನೇಷನ್ ಕೊಟ್ಟಿರ್ತಾರೆ. ಅಂಥವು 4 ಕ್ವಶನ್ ಬಂದಿದ್ದಾವೆ. ಇನ್ನೊಂದು ಗಮನಿಸಬೇಕು, ಇಲ್ಲಿ ಹೇಳಿಕೆಗಳು, ಜೋಡಿಗಳು, ಒಂದಿಸ್ ಬರೀರಿ ಬರೀ ಕರೆಂಟ್ ಅಫೇರ್ಸ್ ಅಲ್ಲ, ಬರೀ ಪಾಲಿಟಿ ಅಲ್ಲ, ಬರೀ ಜಿಯೋಗ್ರಫಿ ಅಲ್ಲ, ಸೈನ್ಸಲ್ಲೂ ಕೂಡ ಬಂದಿದೆ ಅಂದರೆ ಗಮನಿಸಿ. ಸೈನ್ಸ್ ಕೂಡ ಇದೇ ರೀತಿ ಮ್ಯಾಚಿಂಗ್ಗಳು, ಸ್ಟೇಟ್ಮೆಂಟ್ಗಳು, ಒಂದಿಸ್ ಬರೀರಿ, ಜೋಡಿಗಳು, ಹೇಳಿಕೆಗಳು ಸೈನ್ಸಲ್ಲಿ ಜನರಲ್ ಆಗಿ ಬರ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಈ ಸಲ 4 ಪ್ರಶ್ನೆ ಕೂಡ ಇದೇ ಗಿವನ್ ಮ್ಯಾಚಿಂಗ್ ಇನ್ ಕ್ವಶನ್ಸ್ ಟೈಪಲ್ಲಿ ಬಂದಿದ್ದಾವೆ. ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಾ ಇದ್ರು, ಅದು ಈ ಸಲ ಇಲ್ಲ. ಎ ಇಸ್ ಟ್ರೂ, ಬಿ ಇಸ್ ಫಾಲ್ಸ್, ಸಿ ಇಸ್ ಟ್ರೂ, ಡಿ ಇಸ್ ಫಾಲ್ಸ್ ಅಂತ. ಅದೇ ಥರ ಎ ಇಸ್ ಟ್ರೂ, ಬಿ ಇಸ್ ಟ್ರೂ, ಸಿ ಇಸ್ ಟ್ರೂ, ಡಿ ಇಸ್ ಟ್ರೂ ಅಂತ. ಸೊ ಈ ಥರ 4 ಆಪ್ಷನ್ ಕಾಂಬಿನೇಷನ್ಸ್ ಕೊಡ್ತಾ ಇದ್ರು. ಆ ರೀತಿ ಪ್ರಶ್ನೆ ಇಲ್ಲಿ ನನಗಂತೂ ಕಾಣಿಸಿಲ್ಲ. ನೋಡಿ ಯಾವ್ದಾರು ಇದ್ದರೆ ಹೇಳಿ. ಒಟ್ಟಾರೆಯಾಗಿ ಇಲ್ಲಿ ನೋಡಿ 9 + 9 18 + 34, ಆಲ್ಮೋಸ್ಟ್ 50% ಆಫ್ ದ ಕ್ವಶನ್ ಪೇಪರ್, ಮೋರ್ ದ್ಯಾನ್ 50%, 50 to 60% ಇದೇ ಥರ ಇರ್ತಕ್ಕಂಥದ್ದು. ಅದು SDA ಎಕ್ಸಾಮಲ್ಲಿ ಅನ್ನೋದನ್ನು ಗಮನಿಸಿ. ಓಕೆ, ಸೊ ಮತ್ತೆ ಯಾವ ರೀತಿಯಾಗಿ ರೆಡಿ ಆಗಬೇಕು? ಹಿಂದೆ SDA ಎಕ್ಸಾಮ್ ಅಂದರೆ ಎಷ್ಟು ಈಸಿ ಆಗಿರ್ತಾ ಇತ್ತು, PC ಎಕ್ಸಾಮ್ಗಿಂತ ಸ್ವಲ್ಪ ಒಂದು ಲೆವೆಲ್ ಒಂಚೂರು ಜಾಸ್ತಿ ಇರೋದು. ಅಂಥದ್ದು ಇವತ್ತು SDA ಎಕ್ಸಾಮ್ ಕೂಡ KS ಲೆವೆಲ್ ಅಥವಾ ಅಟ್ಲೀಸ್ಟ್ FDA ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಆಗಿದೆ. ಮತ್ತು ನೆಕ್ಸ್ಟ್ PC ರೆಡಿ ಆಗೋರು, PC ಇವರೇ KAದವ್ರು ನಡೆಸ್ತಾರಂದರೆ ಎಕ್ಸ್ಪೆಕ್ಟ್ ಇದೇ ಥರ ಲೆವೆಲ್ದೇ ಎಕ್ಸ್ಪೆಕ್ಟ್ ಮಾಡಿ. ಜೊತೆಗೆ PSI ಇನ್ಯಾವ ಲೆವೆಲಲ್ಲಿ ಇರ್ಬೋದು ಗಮನಿಸಿ. ಒಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಹೇಳಿಕೆಗಳು, ಎಲ್ಲೆಲ್ಲಿ ಜೋಡಿಗಳು, ಎಲ್ಲೆಲ್ಲಿ ಒಂದಿಸ್ ಬರೀರಿ ಬಂದವ, ಯಾವ ರೀತಿಯಾಗಿ ರೆಡಿ ಆಗಬೇಕು, ಒಂದಷ್ಟು ಇನ್ಪುಟ್ಟನ್ನು ಕೊಡ್ತಕ್ಕಂಥ ಪ್ರಯತ್ನ. ಮೊದಲನೇದು 45ನೇ ಪ್ರಶ್ನೆಯಲ್ಲಿ ಖಲೀದಾ ಜಿಯಾರ್ ಅವರು, ಇವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಖಲೀದಾ ಜಿಯಾರ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ. ಇಲ್ಲಿ ನಾನು ಬೇರೆ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ಒಂದು ಟ್ರೆಂಡನ್ನು ಗಮನಿಸಿ ಅಂತ ಟೆಲಿಗ್ರಾಮಲ್ಲಿ ಹಾಕಿದ್ದೆ, ನೋಡಿರ್ಬೋದು ನೀವು.
ಯಾರು ಮಹನೀಯರು ನಿಧನರಾಗಿದ್ದಾರೋ ಅವ್ರ ಬಗ್ಗೆ ಹೇಳಿಕೆಗಳ ಮುಖಾಂತರ ಬರ್ತಾ ಇದ್ದಾವೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅಂತ ಹೇಳಿದ್ವಿ. ಹಾಗಾದ್ರೆ ಖಲೀದಾ ಜಿಯಾರ್ ಅವರ ಬಗ್ಗೆ ಕೇಳಿದ್ದಾರೆ. ಅವರು ದೇಶದ ದ್ವಿತೀಯ ಮಹಿಳಾ ಪ್ರಧಾನಮಂತ್ರಿ, ದ್ವಿತೀಯನ ಪ್ರಥಮನ ಚೆಕ್ ಮಾಡ್ಕೊಂಡ್ರೆ. ಅವರ ಪತಿ ಜಿಯಾವುರ್ ರೆಹಮಾನ್, ಪತಿನ, ತಂದೆನ, ತಮ್ಮನ, ಅಣ್ಣನ ಚೆಕ್ ಮಾಡ್ಕೊಳ್ಳಿ, ರಿಮೆಂಬರ್ ಮಾಡ್ಕೊಳ್ರಿ. ಅವರ ಪಕ್ಷ ಯಾವುದು ಅಂತ ಕೇಳಿದ್ದಾರೆ. ಖಲೀದಾ ಜಿಯಾರ್ ಅವರು, ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಖಲೀದಾ ಜಿಯಾರ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ರು? ಬಾಂಗ್ಲಾದೇಶ, ಮಯನ್ಮಾರ್, ಭೂತಾನ್ ಅಥವಾ ಇನ್ನೊಂದು ಯಾವುದೋ ದೇಶ ಕೊಡ್ಬೋದಾಗಿತ್ತು. ಅದು ಹಳೆ ಟ್ರೆಂಡ್. ಈಗ ಹೊಸ ಟ್ರೆಂಡ್ ಗಮನ ಹರಿಸಿ. ಇಲ್ಲ ಬಿಡಿ ಸರ್, ಇದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ, ಹಂಗಂತ ಎಷ್ಟೋ ಜನ ಗಣ್ಯರು ಸತ್ತಿರ್ತಾರೆ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕಾಗುತ್ತಾ ಅಂದರೆ ಆಗಲ್ಲ, ಒಪ್ಕೊಳ್ಳೋಣ, ಆಗಲ್ಲ. ಆದರೆ ಕ್ವಶನ್ ಪೇಪರಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ. ಇವತ್ತು 25/1/2026 ನಡೆದಿರ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಖಲೀದಾ ಜಿಯಾರ್ ಅವರ ಬಗ್ಗೆ ಕೇಳಿದರೆ, ಮೊನ್ನೆ 708 ಹುದ್ದೆಗಳ HK ರೀಜನ್ ಪೇಪರ್ ಏನು ನಡೆದಿತ್ತು, ಅದರಲ್ಲಿ ಹೆಸರಾಂತ ಭರತನಾಟ್ಯ ಕಲಾವಿದೆ ಕುಮಾರಿ ಕಮಲಾರ್ ಅವರಿಗೆ ಸಂಬಂಧಿಸಿದಂತೆ ಅವರ ಯಾವ ಊರವರು, ಈ ಟ್ರೈನ್ಡ್ ಅಂಡರ್ ವಿಜುವೂರ್ ರಾಮಯ್ಯ ಪಿಲ್ಲೈ, she was awarded with the Padma Bhushan in which year, she was a recipient of US National Heritage Fellowship, she is also acted almost 100 Tamil, Telugu, Kannada films. ಅವ್ರ ಬಗ್ಗೆ ಯಾವ್ದು ಇನ್ಕರೆಕ್ಟ್ ಅಂತ ಕೇಳಿದ್ರು. 4 ಗೊತ್ತಿದ್ರೆ ನಾವು ಇನ್ಕರೆಕ್ಟ್ ಅಂತ ಯಾವ್ದಂತ ಕೇಳ್ಬೋದು. ಅಥವಾ ಕುಮಾರಿ ಕಮಲಾರ್ ಅವರು ಯಾವ ಕೆಳಗಿನ ಒಂದು ಪ್ರಕಾರದಲ್ಲಿ ಅವರು ಪ್ರಸಿದ್ಧರಾಗಿದ್ದರು? ಭರತನಾಟ್ಯ, ಸಂಗೀತ ಅಥವಾ ಇನ್ನೊಂದು ಯಾವುದೋ ಕೂಚಿಪುಡಿ ಅಂತ ಕೊಟ್ಟಿದ್ರೆ ಏನೋ ಮಾಡ್ಬೋದಾಗಿತ್ತು ಅಂದ್ಕೊಂಡ್ರು. ಅವ್ರಿಗೆ ಗುರು ಯಾರು, ಅವ್ರಿಗೆ ಯಾವಾಗ ಪದ್ಮಭೂಷಣ ಸಿಕ್ತು, ಅವ್ರಿಗೆ US ರಿಸಿಪಿಯೆಂಟ್ ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್ ಸಿಕ್ಕಿತ್ತಾ ಇಲ್ವಾ, ಅವರು ಎಷ್ಟು ಫಿಲಮಲ್ಲಿ ಯಾವ್ಯಾವ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರು, ಸಾಧ್ಯನಾ? ಸಾಧ್ಯ ಇದ್ದರೆ ಒಂದು ಮಾರ್ಕ್ಸ್ ಬರುತ್ತೆ ಈ ರೀತಿಯಾಗಿ. ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಅಷ್ಟಕ್ಕೆ ನಿಂತಿಲ್ಲ ಅವರು. KAದವರು 15/11/2025 IAS KS ಫ್ರೀ ಕೋಚಿಂಗ್ ಮಾಡಿದ್ರು ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಅಲ್ಲೂ ಕೂಡ ಗೋಪಿಚಂದ್ ಇಂದುಜಾರ್ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿದ್ದಾವಂತ, ಅವರು ವೃತ್ತಿ ಜೀವನವನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಅವರ ತಂದೆ ಏನು ಮಾಡ್ತಾಯಿದ್ರು, ಅವರ ಪರಮಾನಂದ್ ಇಂದೂಜಾ ಅವರ ಸಹೋದರನ ತಂದೆನ ನೆನ್ಪಿಟ್ಟಿರಬೇಕು. ಗೋಪಿಚಂದ್ ಅವರು ಅಮೆರಿಕನ್ ನಾಗರಿಕತ್ವ ಯಾವಾಗ ಪಡೆದ್ರು, ಎ ಮಾತ್ರ ಸರಿ, ABC ಸರಿ ಅಥವಾ B ಮಾತ್ರ ಸರಿ, AB ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಮತ್ತೆ ಹೆಂಗೆ ರೆಡಿ ಆಗ್ಬೇಕು ನಾವು ಅನ್ನೋದು ಈಗ ಎಲ್ಲರೂ ಪ್ರಶ್ನೆ. ಮ್ಯಾಕ್ಸಿಮಮ್ ಎಷ್ಟು ಟ್ರೈ ಮಾಡೋಕ್ಕಾಗುತ್ತೆ ಅಷ್ಟು ಓದ್ಬೇಕ್ರಿ. ಅದನ್ನು ಮೀರಿ ಬಂದರೆ ಯಾರೇನು ಮಾಡೋಕ್ಕಾಗಲ್ಲ. ನನಗೂ ಗೊತ್ತಿರಲ್ಲ, ಪಕ್ಕದಲ್ಲಿರೋರ್ಗೆ ಗೊತ್ತಿರಲ್ಲ, ಎದುರುಗಡೆ ಇರೋರ್ಗೆ ಗೊತ್ತಿರಲ್ಲ, ಹಿಂದ್ಗಡೆ ಇರೋರ್ಗೂ ಗೊತ್ತಿರಲ್ಲ. ಹಾಗಂತ ಅವ್ರ ಬಗ್ಗೆ ಎಲ್ಲವನ್ನ ತಿಳ್ಕೊಳಕ್ಕೆ ಹೋದರೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಖಲೀದಾ ಜಿಯಾರ್ ಅವರ ಬಗ್ಗೆ, ಅವರು ವೆರಿ ಫೇಮಸ್ ಪರ್ಸನಾಲಿಟಿ, ಒಂದು ದೇಶದ ಮಾಜಿ ಪ್ರಧಾನಮಂತ್ರಿಗಳಂದಾಗ, ಅದರಲ್ಲೂ ಬಾಂಗ್ಲಾದೇಶದಲ್ಲಿ ಇವತ್ತು ಸುದ್ದಿ ಆಗ್ತಾಯಿದೆ ಅಂದಾಗ ಸೊ ನೆನ್ಪಿಡೋದು ಅವಶ್ಯಕತೆ ಇದೆ. ಅವ್ರನ್ನ ಬಿಟ್ಟು ಬೇರೆ ಯಾರೋ ಮಹನೀಯರ ಬಗ್ಗೆ ಕೇಳಿದರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕಟ್ ಆಫ್ ಕಮ್ಮಿ ಆಗುತ್ತೆ ಅಷ್ಟೇ. ಇನ್ನೊಂದು ಸ್ಪೋರ್ಟ್ಸ್ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದು ಸ್ಪೋರ್ಟ್ಸ್ ಬಗ್ಗೆ ಪ್ರಶ್ನೆ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಒಂದು, ಯಾರು ನಿಧನರಾಗಿದ್ದಾರೆ ಅವ್ರ ಬಗ್ಗೆ ಹೇಳಿಕೆಗಳ ಮುಖಾಂತರ. ಇನ್ನೊಂದು ಸ್ಪೋರ್ಟ್ಸ್, ರೀಸೆಂಟಾಗಿ ಯಾವ ಸ್ಪೋರ್ಟ್ಸ್ ನಡೆದಿರುತ್ತೆ ಅದ್ರ ಬಗ್ಗೆ ಕೇಳೋದು. ಮತ್ತು ಬರೀ ವರ್ಲ್ಡ್ ಕಪ್ ಆಗಿರಲೇಬೇಕಂತಿಲ್ಲ, ಅರ್ಥ ಮಾಡ್ಕೊಳ್ರಿ. ಸೊ ಈ ಒಂದು ಪೇಪರಲ್ಲಿ, ಈ SDA NaNHK 708 ಹುದ್ದೆಗಳ ಪೇಪರಲ್ಲಿ 2025 ಸೆಪ್ಟೆಂಬರ್ 28 ಅವರೇ ಡೇಟ್ ಕೊಟ್ಟಿದ್ದಾರೆ. ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತ್ತು. ಆ ಪಂದ್ಯ ನಡೆದ ಸ್ಥಳ ಎಲ್ಲಿ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಕೇಳಿದ್ದಾರೆ ಆ್ಯಕ್ಚುಲಿ, ಬಟ್ ನೆನಪಿರ್ಬೇಕಲ್ಲ ಸ್ಥಳ. ಅದೇನಿದೆ ನೀವು ಕೀ ಆನ್ಸರ್ ನೋಡ್ಕೊಳ್ರಿ. ಇದೇ ರೀತಿಯಾಗಿ ಇದೇ ಏಷ್ಯಾ ಕಪ್ ಕ್ರಿಕೆಟ್ ಬಗ್ಗೆ 2025 ಬಗ್ಗೆನೇ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ದ IAS KS ಫ್ರೀ ಕೋಚಿಂಗಲ್ಲಿ ಇದಕ್ಕಿನ್ನ ಟಫ್ ಕೇಳಿದ್ದಾರೆ ಪ್ರಶ್ನೆ. ಫ್ರೀ ಕೋಚಿಂಗಲ್ಲಿ ಇನ್ನೂ ಟಫ್ ಕೇಳಿದ್ದಾರೆ, ರಿಯಲ್ ಎಕ್ಸಾಮಲ್ಲಿ ಸ್ವಲ್ಪ ಈಸಿ ಕೇಳಿದ್ದಾರೆ. ಮತ್ತು ಫ್ರೀ ಕೋಚಿಂಗ್ ಎಕ್ಸಾಮ್ ಸಾಲ್ವ್ ಮಾಡಿದರೆ ಅಥವಾ ಅಟೆಂಡ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗಿರೋದು. ಅಲ್ಲಿ ಏನು ಕೇಳಿದ್ದಾರೆ, ಯಾರು ರನ್ನರಪ್ಪು, ಯಾರು ತಂಡದ ನಾಯಕ, ಯಾರು ಪಂದ್ಯ ಶ್ರೇಷ್ಠ, ಯಾರು ಪಂದ್ಯಾವಳಿ ಶ್ರೇಷ್ಠ ಆಟಗಾರ ಯಾರು ಅಂತ ಕೇಳಿದ್ರು. ಮತ್ತು ಹೇಳಿಕೆಗಳು ಕೊಟ್ಟು ಜೋಡಿಗಳು ಎಷ್ಟೆಷ್ಟು ಸರಿ ಅಂತ ಕೇಳಿದ್ದಾರೆ. ಗಮನಿಸಿ, ಇಲ್ಲಿ ನಾನು ಆನ್ಸರ್ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಇವೆಲ್ಲವನ್ನು ಸಾಲ್ವ್ ಮಾಡಿದ್ದೀವಿ. ಮತ್ತು ಇವತ್ತಿನ ಪ್ರಶ್ನೆ ಪತ್ರಿಕೆನ ನಾನು ಮುಂದೆ ನಾಳೆ ಮತ್ತೆ ಸಾಲ್ವ್ ಮಾಡ್ತೀವಿ, ಅದು ಬೇರೆ ವಿಚಾರ. ಓಕೆ. ಸೊ ಅದೇ ರೀತಿಯಾಗಿ ಅಲ್ಲಿಗೆ ನಿಂತಿಲ್ಲ. ಮೊನ್ನೆ 708 ಹುದ್ದೆಗಳ ಗ್ರೂಪ್ C FDA NaNHK ಪೇಪರಲ್ಲೂ ಕೂಡ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ಕೊಟ್ಟಿದ್ರು. ಮತ್ತು ನಾನು ಯಾವ ಹೇಳಿಕೆಗಳಂತ ಓದಕ್ಕೆ ಹೋಗಲ್ಲ ಇಲ್ಲಿ. ಒಟ್ಟಿನಲ್ಲಿ ಇದರ ಉದ್ದೇಶ ಏನು, ಈ ವಿಡಿಯೋ ಉದ್ದೇಶ
ಈ ರೀತಿಯಾಗಿ ಬರ್ತಾ ಇದ್ದೇವೆ ನೋಡ್ರಿ ಅಂತ ಎಚ್ಚರಿಸ್ತಕ್ಕಂಥ ಪ್ರಯತ್ನ. ಸೊ ಒಂದು ನಿಧನ ವಾರ್ತೆ, ಇನ್ನೊಂದು ಸ್ಪೋರ್ಟ್ಸ್ ಕಂಪಲ್ಸರಿ ಬರ್ತಾ ಇದ್ದೇವೆ. ಹಾಗಂತ ಮುಂದಿನ ಎಕ್ಸಾಮಲ್ಲಿ ಬರಬೇಕಂತಲ್ಲ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಲ್ವಾ. ಅದಕ್ಕೆ ಹೇಳ್ತಾರೆ ನೋಡಪ್ಪ ಜೀವನಿಂಗ್ ಮಾಡ್ಬೇಕಂತ ಹಿರಿಯರು ಹೇಳ್ತಾರೆ. ಅವ್ರು ಹೇಳಿರೋ ನನಗೆ ಎದುರಾಗ್ತಾವೋ ಇಲ್ಲ ಅಂತಂದರೆ ನಡ್ಕಂತ ಹೋದರೆ ಕೆಳಗಡೆ ಸ್ವಲ್ಪ ನೋಡ್ಬೇಕಪ್ಪ, ಕಲ್ಲು ಮುಳ್ಳು ಇರ್ತವೆ ಹುಷಾರು ಅಂತ ಹೇಳ್ತಾರೆ. ನಾನು ಕೆಳಗನೆ ನೋಡಲ್ಲ, ನನಗೆ ಬರಲ್ಲ ಬಿಡು, ಕಲ್ಲು ಎಡವಲ್ಲ ಬಿಡು, ನಾನು ಮುಳ್ಳು ನನ್ನ ದಾರಿಗೆ ಬರಲ್ಲ ಬಿಡು ಅನ್ಕೊಂಡ್ರೆ ಅದು ಅವ್ರಿಷ್ಟ. ಓಕೆ. ಇನ್ನು ಫಿಲ್ಮ್ ಅವಾರ್ಡ್ಸ್ ಬಗ್ಗೆ ಕೂಡ ಕಂಟಿನ್ಯೂಸ್ ಆಗಿ 2-3 ಪ್ರಶ್ನೆ ಬರ್ತಾ ಇದ್ದಾವೆ. ಅದು ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬಗ್ಗೆನೇ. ಈ ಸಲ ಏನು ಕೇಳಿದರೆ, ಕನ್ನಡ ಚಲನಚಿತ್ರ ಕಂದೀಲುಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು. ಕಂದೀಲಿಗೆ ಯಾವ ಪ್ರಶಸ್ತಿ ಬಂತು ಅಂತ ತಿಳ್ಕೊಂಡ್ರೆ ದೊಡ್ಡ ವಿಚಾರ ಆಗಿದೆ. ಆ ಕಂದೀಲುವನ್ನ ಡೈರೆಕ್ಟ್ ಮಾಡಿರೋರು ಯಾರು? ಯಶೋಧ ಪ್ರಕಾಶ್ ಅವರ, ಗಿರೀಶ್ ಕಾಸರವಳ್ಳಿ ಅವರ? ಮತ್ತಿದಕ್ಕೆ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಕ್ತಾ ಅಥವಾ 71ರಲ್ಲಿ ಸಿಕ್ತಾ? ಹೇಳಿಕೆಗಳ ಮುಖಾಂತರ. ಮತ್ತೇನು ಕೇಳಿದರೆ ಇನ್ಕರೆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಅದರಿಂದ FDA ನಾನೆಚ್ಕೆ ಪೇಪರಲ್ಲಿ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಒಂದಕ್ಕೆ ಮಾಡಿ ಅಂತ ಕೊಟ್ಟಿದ್ರು. ಅದು ಈಸಿ ಇತ್ತು, FDA ಈಸಿ ಇತ್ತು, SDAದಲ್ಲಿ ಟಫ್ ಇದೆ. ಅರ್ಥ ಮಾಡ್ಕೊಂಡು, ಟಫ್ ಅಂದರೆ ಕಂದಿಲ ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ. ಜನರಲ್ ಆಗಿ ಅಂತ ಟಫ್ ಅಂತ ಹೇಳ್ತಾ ಇದ್ದೀವಿ. ತಿಳ್ಕೊಂಡವ್ರಿಗೆ ಈಸಿ, ಯಾವುದೇ ಆಗಲಿ ಪ್ರಶ್ನೆ. ಆಲ್ರೆಡಿ ನಾವು ಓದಿದ್ರೆ ಯಾವ ಪ್ರಶ್ನೆ ಕೂಡ ಈಸಿನೇ, ಓದಿಲ್ಲ ಅಂದರೆ ಟಫ್ ಅಷ್ಟೇ, ಸಿಂಪಲ್. ಓಕೆ. ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಎಕ್ಸಾಮಲ್ಲಿ ನೋಡಿ, ಅದೇ ಒಂದು ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ಹಿನ್ನೆಲೆ ಗಾಯಕಿ, ನಟಿ, ನಟ, ಸಹ ನಟಿ ಆಗ ನೋಡ್ಕೊಂಡ್ರೆ ಇವೆಲ್ಲದಕ್ಕಿಂತಲೂ ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಟಫ್ ಬಂದಿತ್ತು. ಯಾಕಂದ್ರೆ ಅತ್ಯುತ್ತಮ ನಟ, ನಟಿ ಎಲ್ಲ ಗೊತ್ತಿರುತ್ತೆ, ಹಿನ್ನೆಲೆ ಗಾಯಕಿ, ಸಹ ನಟಿ ಕಷ್ಟ ನೆನ್ಪಿಡೋದು. ಫ್ರೀ ಕೋಚಿಂಗ್ ಎಕ್ಸಾಮ್ ಎಂದು ಅದೇ ಮೂಗು ಮುರಿಬೇಡ್ರಿ, ಸಾಲ್ವ್ ಮಾಡ್ರಿ ಅಂದಂಗೆ ಅರ್ಥ. ಓಕೆ. ಇನ್ನೊಂದು ನೋಡಿ ಯಾವ ರೀತಿಯಾಗಿ ಟ್ರೆಂಡ್ ಜನರಲ್ ಆಗಿ ನಮ್ಮ KA ಇದು ಮಾಡ್ತಾ ಇದ್ದಾರೆ ಅಂದ್ರೆ, ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆಗಳನ್ನು ಸ್ವಲ್ಪ ತಿರುಗು ಮುರುಗು ಮಾಡಿ ರಿಯಲ್ ಎಕ್ಸಾಮಲ್ಲಿ ಕೊಡೋದನ್ನು ಕಾಣ್ತಾ ಇದ್ದೀವಿ. ಈ INSV ಕೌಂಡಿನ್ಯ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಗಮನಹರಿಸಿ. ಇತ್ತೀಚೆಗೆ ಮತ್ತೆ ಒಂದು ಸುದ್ದಿಯಲ್ಲಿದ್ದೇ ಬಂದಿರ್ಬೋದು, ಬಟ್ ಸ್ಟಿಲ್ INSV ಕೌಂಡಿನ್ಯ ತನ್ನ ಚೊಚ್ಚಲ ಸಮುದ್ರಯಾನವನ್ನು ಪೋರ್ಬಂದರ್ನಿಂದ ಮಸ್ಕತ್ಗೆ ಬೆಳೆಸಿತ್ತು ಅಂತ ನಾವು ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ನಾನು ನಾಳೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನೇನೇನು ಮಾಹಿತಿ ಕೊಡ್ಬೋದು, ಮುಂದೆ ಹೆಂಗೆ ಬರ್ಬೋದು ಅದೆಲ್ಲವನ್ನು ಮಾತಾಡೋಣ. ಓಕೆ. ಕ್ರಿಸ್ತಶಕ 5ನೇ ಶತಮಾನದ ಅಜಂತಾ ಗುಹೆಗಳ ಚಿತ್ರಗಳಲ್ಲಿ ಚಿತ್ರಿತವಾದಂತೆ ಇದು ಒಲಿಗೆ ಹಾಕಿದ ನೌಕಾಯಾನದ ಅಡುಗಾಗಿದೆ ಅಂತ ಕೇಳಿದ್ದು. ABC ಯಾವ ಸರಿ ಅಂತ. KE SSC RRB ಬ್ಯಾಂಕಿಂಗ್ ಫ್ರೀ ಕೋಚಿಂಗ್ ಎಕ್ಸಾಮ್ ನಡೆಸಿತ್ತಲ್ವ, ಅದರಲ್ಲಿ INSV ಕೌಂಡಿನ್ಯವನ್ನು ಬಗ್ಗೆ ಹೇಳಿಕೆಗಳ ಮುಖಾಂತರ 4 ಹೇಳಿಕೆ ಕೊಟ್ಟಿದ್ರು. ಹಾಗಂತ ಅಲ್ಲಿರೋದು ಇಲ್ಲಿ ಯಾವ ಹೇಳಿಕೆನೂ ರಿಪೀಟ್ ಆಗಿಲ್ಲ ಅಂತ ಅನ್ಕೊಳ್ರಿ, ಅಂದಾಜು. ಓಕೆ. ಸೊ ನೆನಪಿರಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ನೇರವಾಗಿರ್ತಕ್ಕಂಥ ಪ್ರಶ್ನೆ, ಡಿಸೆಂಬರ್ 2025 ಅಂದರೆ ಜಸ್ಟ್ ಒಂದು 20 ಡೇಸ್ ಬ್ಯಾಕ್ ನಡೆದಿರ್ತಕ್ಕಂಥ ವಿಚಾರ. ಕೆಂಪುಕೋಟೆಯಲ್ಲಿ ಜರುಗಿದ ಯುನೆಸ್ಕೋದ ಅಂತರ್ ಸರ್ಕಾರಿ 20ನೇ ಅಧಿವೇಶನದಲ್ಲಿ ಭಾರತದ ಯಾವ ಹಬ್ಬವನ್ನು ಯುನೆಸ್ಕೋದ ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ದೀಪಾವಳಿನ, ದಸರಾನ, ಗಣೇಶ ಚತುರ್ಥಿನ, ಹೋಳಿನ, ಯಾವ ಹಬ್ಬ ತಿಳ್ಕೊಳ್ಳಿ ಹೋಗಿ. ಓಕೆ. ಇನ್ನೊಂದು ನಾಸಾದ ಸ್ಪೇಸ್ಎಕ್ಸ್ ಕ್ರೂ 9 ಗಗನಯಾತ್ರಿಗಳ ಬಗ್ಗೆ ಯಾರ್ಯಾರು ಹೋಗಿದ್ರು, ಅದರಲ್ಲಿ ಯಾರು ಹೋಗಿರಲಿಲ್ಲ ಅಂತ ಕೇಳಿದ್ದಾರೆ. ಸುನೀತಾ ವಿಲಿಯಮ್ಸ್, ಶುಭ್ರಾಂಶು ಶುಕ್ಲಾ, ಬುಚ್ ವಿಲ್ಮೋರ್, ನಿಕ್ ಹೇಗ್, ಯಾರು ಹೋಗಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ರೀಸೆಂಟ್ ಕರೆಂಟ್ ಅಫೇರ್ಸು. ಇದನ್ನು ಮತ್ತೆ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಹಾಕೊಳ್ತೀವಿ ಅಂದರೆ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ. ಇಟ್ ಈಸ್ ಎ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇನ್ನು ಕನ್ನಡದಲ್ಲಿ ನೋಡೋದಾದ್ರೆ, ನಾಗರಿಕ ನೋಂದಣಿ ವ್ಯವಸ್ಥೆ 2022ನೇ ವರದಿಯನ್ನು ಆಧರಿಸಿ ಭಾರತದ ಜೀವ ಸಾಂಖ್ಯಿಕ ಅಂಕಿಅಂಶಗಳ ಪ್ರಕಾರ ಕೆಳಗಿನ ರಾಜ್ಯಗಳನ್ನು ಲಿಂಗಾನುಪಾತಕ್ಕೆ ಸಂಬಂಧಿಸಿದಂತೆ 2022ರ ವರದಿ ಇತ್ತೀಚೆಗೆ ಯಾವಾಗೋ ರಿಲೀಸ್ ಆಗಿತ್ತು. ಅದಕ್ಕೆ ತಕ್ಕಂತೆ ಲಿಂಗಾನುಪಾತಕ್ಕೆ ಸಂಬಂಧಿಸಿದಂತೆ ಇಳಿಕೆ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಕರೆಂಟ್ ಅಫೇರ್ಸ್ ಕಂಟಿನ್ಯೂಸ್ ಆಗಿ 41, 42, 43, 44 ಕಂಟಿನ್ಯೂಸ್ ಆಗಿದ್ದಾವೆ. ವೆನಿಜುವೆಲಾದ ಅಧ್ಯಕ್ಷರಾಗಿದ್ದ ನಿಕೋಲಸ್ ಮೊಡೋರೋ ಅವರನ್ನು ಸೆರೆ ಹಿಡಿದ ನಂತರ ಅಲ್ಲಿಯ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026ರಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನ ನೇಮಿಸಲಾಗಿದೆ? ಜನವರಿ 25ಕ್ಕೆ ಎಕ್ಸಾಮ್ ಇದೆ,
ಜನವರಿ 10 ಆ ಟೈಮಲ್ಲಿ ನಡೆದಿರ್ತಕ್ಕಂಥದ್ದು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. 10, 12 ಯಾವಾಗ. ಓಕೆ, ಸೊ ಅವ್ರು ಯಾರಂತ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ, ಹೋಗಿ ನೋಡಿ. ನೆಕ್ಸ್ಟು, ಬೆಂಗಳೂರಿನ ಹೊರಗೆ ಕರ್ನಾಟಕ ಡಿಜಿಟಲ್ ಆರ್ಥಿಕತೆಯ ವಿಸ್ತೃತ ಬೆಳವಣಿಗೆಯನ್ನು ಸಾಧಿಸುವ ಗುರಿ ಹೊಂದಿರುವ ಕೆಡೆಮ್ನಿಂದ ಮುನ್ನಡೆಸಲ್ಪಡುತ್ತಿರುವ ಮಿಷನ್ ಹೆಸರೇನು ನೋಡಿ. ಸೊ ಅಗೇನ್ ದ ಕರೆಂಟ್ ಅಫೇರ್ಸ್. ಮತ್ತೊಂದು ಕಂಟಿನ್ಯೂಸ್ ಆಗಿ, ಕರ್ನಾಟಕ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಜನವರಿ 6, 2026 ಜನವರಿ 25ಕ್ಕೆ ಎಕ್ಸಾಮ್ ಇವತ್ತು ನಡೆದಿದೆ, ನೆನಪಿಡಿ. ಜನವರಿ 6 ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಥಿಂಕ್ ಮಾಡಿ, ಯಾವಾಗ ಪ್ರಿಪೇರ್ ಮಾಡಿರ್ಬೋದು ಪ್ರಶ್ನೆ ಪತ್ರಿಕೆ. ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿಸಿದ್ರು. ಆ ಮುಖ್ಯಮಂತ್ರಿಗಳು ಯಾರು ಮತ್ತು ಅವ್ರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದರು? ದೇವರಾಜ್ ಅರಸರವರು ಅನ್ನೋದು ಗೊತ್ತು, ಬಟ್ 2 ಕನ್ಫ್ಯೂಸ್ ಮಾಡಿದ್ದಾರೆ. 2775, 2792 ಯಾವುದ್ರಿ? ಬಿಟ್ಟ ಸ್ಥಳ ತುಂಬಿರಿ. ಬರೀ ದೇವರಾಜ್ ಅರಸರವರ ರೆಕಾರ್ಡ್ ಮುರಿದ್ರೆ ಅಂದ್ರೆ ಸಾಕಾಗಲ್ಲ. ಅವ್ರ ದಿನ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿದ್ರು, ಲಾಂಗೆಸ್ಟ್ ಅಂತ ನೆನ್ಪಿಡ್ಬೇಕು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ರಿವ್ಯಾಂಪ್ಡ್ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ RGSA ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳಿದ್ದಾರೆ ಕರೆಂಟ್ ಅಫೇರ್ಸ್. ಮತ್ತು ಇನ್ನೊಂದು ಪ್ರಶ್ನೆ, ಇಲ್ಲಿ ಏಕಲವ್ಯ ಪ್ರಶಸ್ತಿ ವಿಜೇತರನ್ನ ಕೇಳಿದ್ದಾರೆ ನೋಡಿ. ಏಕಲವ್ಯ ಪ್ರಶಸ್ತಿ ಎಷ್ಟೋ ಜನಕ್ಕೆ ಕೊಟ್ಟಿರ್ತಾರೆ, ಯಾರಂತ ನೆನ್ಪಿಡ್ಬೇಕ್ರಿ ಅಂತ ಕೇಳ್ಬೋದು ನೀವು. ಮತ್ತೆ ಏನು ಮಾಡೋ, ಕೊಟ್ಟಿದ್ದಾರೆ. ಹೋಗ್ಲಿ, ರಾಬಿನ್ ಉತ್ತಪ್ಪರವರು ಕ್ರಿಕೆಟ್ ಅಂತ ಈಸಿಯಾಗಿ ಹೇಳ್ಬೋದು, ಬಟ್ ಬಿಗೆ 2 ಕಡೆ ಇದೆ. ಇನ್ನೊಂದು 2 ಅಟ್ಲೀಸ್ಟ್ ಆದರೂ ಗೊತ್ತಿರಬೇಕು. ಅದರಲ್ಲೂ ಸ್ಪೋರ್ಟ್ಸ್ ಮನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ ಅಲ್ಲ. ಏಕಲವ್ಯ ಪ್ರಶಸ್ತಿ ಕೊಡೋದೇ ಸ್ಪೋರ್ಟ್ಸ್ ಮನ್ಸ್ಗೆ. ಸ್ಟಿಲ್ ಈ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾಗ ಸ್ಪೋರ್ಟ್ಸ್ ಮನ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಏಕಲವ್ಯ ಪ್ರಶಸ್ತಿಯ ಮೊತ್ತ ಕೇಳಿಲ್ಲ, ಎಷ್ಟು ಜನಕ್ಕೆ ಕೊಟ್ಟರು ಕೇಳಿಲ್ಲ, ಬಟ್ ಯಾರಿಗೆ ಕೊಟ್ಟಿದ್ದಾರೆ, ಅವ್ರ ಫೀಲ್ಡ್ ಯಾವುದಂತ ಕೇಳಿದ್ದಾರೆ ನೆನ್ಪಿಡಿ. ಒಂದಿಸ್ ಬರೀ ಕೊಟ್ಟಿದ್ದಾರೆ. ಮತ್ತು ಡಿಸೆಂಬರ್ 2025 ನೋಡಿ, KA ಟ್ರೆಂಡ್ ಹೆಂಗಂದ್ರೆ ಅವರೇ ಕೊಟ್ಬಿಡ್ತಾರೆ. ಜನವರಿ 6 ಪ್ರಕಾರ, ಡಿಸೆಂಬರ್ 25 ಪ್ರಕಾರ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸಾರ್ ತಾಣಗಳ ಒಟ್ಟು ಸಂಖ್ಯೆಯ ಕ್ರಮ. ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು ನಾವು, ಬಿಟ್ಟ ಸ್ಥಳ ಎಷ್ಟು ಕೊಟ್ಟಿದ್ದಾರೆ ಅಂತ. ಅದನ್ನು ನೆಕ್ಸ್ಟ್ ಟ್ರೆಂಡ್ ಅನಾಲಿಸಿಸಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲೇ ಕಂಟಿನ್ಯೂಸ್ ಆಗಿ 2 ಆಯಿತು ಬಿಟ್ಟ ಸ್ಥಳ. ಒಂದು, ಸಿದ್ದರಾಮಯ್ಯನವರು ಎಷ್ಟು ದಿನಗಳ ಯಾರು ಅತಿ ಹೆಚ್ಚು ಮುಖ್ಯಮಂತ್ರಿಗಳಾಗಿದ್ದರು, ಎಷ್ಟು ದಿನಗಳ ಕಾಲ ಅವ್ರ ರೆಕಾರ್ಡ್ನ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿದರು ಅಂತ. ಜೊತೆಗೆ ಡಿಸೆಂಬರ್ 2025 ಅಂತ ಅವರೇ ಹೇಳಿ ಎಷ್ಟು ರಾಮ್ಸರ್ ತಾಣ ಇದ್ದಾವೆ, ಕರ್ನಾಟಕದಲ್ಲಿ ಎಷ್ಟಿದ್ದಾವೆ, ಭಾರತದಲ್ಲಿ ಎಷ್ಟಿದ್ದಾವೆ ನೋಡಿ. ಕರ್ನಾಟಕದಲ್ಲಿ 1 ಇದೆಯಾ, 2 ಇದೆಯಾ, 3 ಇದೆಯಾ, 4 ಇದೆಯಾ? ಭಾರತದಲ್ಲಿ 85 ಇದಾವೆ, 90 ಇದಾವೆ, 70 ಇದಾವೆ, 96 ಇದಾವೆ. ಸೊ ಹುಡುಕಿ ಚೆಕ್ ಮಾಡಿ. ಇಲ್ಲ ನಾಳೆ ಅದನ್ನು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನೋಡಿ. ಇನ್ನೊಂದು, ಸೊ ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ? ಸಾಲುಮರ ತಿಮ್ಮಕ್ಕನ, ಶಾಂತಿ ತುಮ್ಮಲನ, ತುಳಸಿಗೌಡನ, ಭಾಗ್ಯಮ್ಮನ. ಯಾರಂದ್ರೆ ಇತ್ತೀಚೆಗೆ ನಿಧನರಾಗಿದ್ದರು. ಇತ್ತೀಚೆಗೆ ಅಂದ್ರೆ ಮತ್ತೆ ತಿಮ್ಮಕ್ಕನವ್ರು ಅನ್ಕೊಂಡ್ರೆ ಹೋಯ್ತು, ನೆನ್ಪಿಟ್ಟಿರಿ, ಹೋಗಿ ಸರ್ಚ್ ಮಾಡಿ ನೋಡಿ. ಫೆಬ್ರವರಿ 2025 ಕೇಂದ್ರ ಪೆಟ್ರೋಲಿಯಂ ನೈಸರ್ಗಿಕ ಅವರೇ ಹೇಳಿದ್ದಾರೆ. ಫೆಬ್ರವರಿ 2025 ಕರೆಂಟ್ ಅಫೇರ್ಸ್. ಅದರದ್ದು ಆನ್ಸರ್ ಏನಂತ ಸರ್ಚ್ ಮಾಡಿ ನೋಡಿ. ಇನ್ನೊಂದು, ಇದು ಹೇಳಿಕೆಗಳ ಮುಖಾಂತರ, ಬಟ್ ಅಷ್ಟಾಗೇನು ಸುದ್ದಿಯಲ್ಲಿಲ್ಲ, ಬಟ್ ಪ್ರಶ್ನೆ ಈ ರೀತಿಯಾಗಿ ಬಂದಿದೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ತಿಳ್ಕೊಬೇಕು, ಅವುಗಳಿಗೆ ಮತ್ತೊಂದು ಹೆಸರು ಹೇಳಿರ್ತಾರೆ, ಅದು ತಿಳ್ಕೊಬೇಕು. ಅಲ್ಲಿ ಮತ್ತೆ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್, ಓನ್ಲಿ A and B. ಈಗ ಚಂದ್ರ ದ್ರೋಣ ಪರ್ವತ ಅಂದರೆ ಮುಳ್ಳಯ್ಯನಗಿರಿನ, ಹೌದಾ ಅಲ್ವಾ? ಚೆಕ್ ಮಾಡಿ. ಮುಳ್ಳಯ್ಯನಗಿರಿ ನಮ್ಮ ಕರ್ನಾಟಕದ 2ನೇ ಅತಿ ದೊಡ್ಡ ಅತಿ ಎತ್ತರದ ಪೀಕ, ಚೆಕ್ ಮಾಡಿ. ಇನ್ನೊಂದು ಕಡೆ ಕರೆಕ್ಟ್ ಪೇರ್ ಅಂತ ಕೊಟ್ಟಿದ್ದಾರೆ, ಜೋಡಿ ಅವರೇ ಕೊಟ್ಟಿದ್ದಾರೆ, ಘಟಪ್ರಭಾ ಮತ್ತು ಗೋಕಾಕ. ಅಂದರೆ ಘಟಪ್ರಭಾ ನದಿಗೆ ಗೋಕಾಕ್ ಜಲಪಾತ, ಜೋಡಿ ಸರಿನಾ ಇಲ್ವಾ? ಮಹದಾಯಿಗೆ ಕಳಸ, ಗಂಗವಳ್ಳಿ ಉಂಚಳ್ಳಿ, ಅಗುನಾಶಿನಿಗೆ ಅಬ್ಬಿ ಫಾಲ್ಸ್. ಎಷ್ಟು ಜೋಡಿ ಸರಿ ಇದೆ? ಜಲಪಾತಗಳಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ, ಸುಮಾರು 40-50 ಜಲಪಾತಗಳನ್ನು ಹೇಳಿ ಅದರ ಮ್ಯಾಪು ಎಲ್ಲ ತೋರಿಸಿದ್ವಿ, ನೋಡಿರ್ಬೋದು. ಇನ್ನೊಂದು, ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ ಕರ್ನಾಟಕದ ದ್ವೀಪಗಳು ಮತ್ತು ಟೋಂಬಲುಗಳು ಅಂತ. ಆ ದ್ವೀಪಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಯಾವ್ಯಾವ ಜಿಲ್ಲೆಯಲ್ಲಿದ್ದಾವೆ, ಉತ್ತರ ಕರಾವಳಿಯಲ್ಲಿ ಹೆಚ್ಚಿನ ಪ್ರಮಾಣದ ದ್ವೀಪಗಳು ಕಂಡು ಬರ್ತವೆ ಅಂತ ನಿನ್ನೆ ಮಾತಾಡಿದ್ವಿ. ಆ ಜಿಲ್ಲೆಗಳು ಯಾವ್ಯಾವ ಅಂತ ನೋಡಿದ್ವಿ. ಅದು ಇಮಿಡಿಯೇಟ್ ಆಗಿ ಒಂದು ಪ್ರಶ್ನೆಗೆ ಅನುಕೂಲ ಆಗಿದೆ. ಸೊ ಒಂದು ಕೊಕೊನಟ್ ಐಲ್ಯಾಂಡು ಯಾವ ಜಿಲ್ಲೆ ನೋಡಿ. ಕೊಕೊನಟ್ ಐಲ್ಯಾಂಡ್ ಇನ್ನೊಂದು ಹೆಸರೇನು? ಆ ಸೇಂಟ್ ಮೇರಿಸ್ ಐಲ್ಯಾಂಡಲ್ಲಿ ಎಷ್ಟು ದ್ವೀಪಗಳಿದ್ದಾವೆ, ಏನೇನು ಹೆಸರು, ಏನೇನು ಪ್ರಶ್ನೆಗಳು ಬಂದಿದ್ದಾವೆ ಹೋಗಿ ನೋಡಿ. ಅಂಜದೀವ ಐಲ್ಯಾಂಡ್ ಎಲ್ಲಿ ಬರುತ್ತೆ, ಕುರುಮಗಡ್ಡೆ ಐಲ್ಯಾಂಡ್ ಎಲ್ಲಿ ಬರುತ್ತೆ, ನಿನ್ನೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಕರ್ನಾಟಕದ ದ್ವೀಪಗಳು ಮತ್ತು ಜಿಲ್ಲೆಗಳು ಬಂದಿದ್ದಾವೆ.
ಯಶಸ್ವಿನಿ ಬಗ್ಗೆ ಒಂದು ಪ್ರಶ್ನೆ ಇದೆ. ಹಾಗೆ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಯಾವ ಇಲಾಖೆ ಸಿದ್ಧಪಡಿಸುತ್ತೆ ನೋಡಿ. ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಯಾವಾಗಲೂ ಕೇಳ್ತಾ ಇದ್ದಾರೆ. SDG ಬಗ್ಗೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇರ್ತಾ ಇದೆ. ಕೆಳಗಿನವುಗಳಲ್ಲಿ ಯಾವುದು SDG ಅಲ್ಲ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗೂ SDGಗೂ ಸ್ವಲ್ಪ ಐಡಿಯಾ ತಿಳ್ಕೊಳ್ರಿ. ಎಷ್ಟು ಧ್ಯೇಯ, ಎಷ್ಟು ಗುರಿಗಳು, ಎಷ್ಟು ಸೂಚಕಗಳು ಕೇಳಿದ್ದಾರೆ. ಇನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೋಡಿ, ಮೊನ್ನೆ ಮರ್ಜ್ ಆಗಿ ಒಂದೇ ಒಂದು ಗ್ರಾಮೀಣ ಬ್ಯಾಂಕ್ ಆಗಿತ್ತು ಕರ್ನಾಟಕದಲ್ಲಿ. ಇದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಇದು ಕರ್ನಾಟಕವು ಹಲವಾರು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಹೊಂದಿದೆ ಅಂತನ. ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಇದರ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿದೆಯಾ, ಧಾರವಾಡದಲ್ಲಿದೆಯಾ, ಬೆಂಗಳೂರಲ್ಲಿದೆಯಾ? ಹೇಳಿಕೆ ABCDಯಲ್ಲಿ ಎಷ್ಟು ಸರಿ? ಇದು SDA ಪೇಪರ್ ನಾನೆಚ್ಕೆದು. ಮತ್ತು ಇನ್ನೊಂದು ಚೆನ್ನಾಗಿದೆ ನೋಡಿ, ಯಾವ ವಿಭಾಗ ಯಾವ ತಾಲೂಕು ಎಲ್ಲಿ ಸೇರುತ್ತೆ ಅಂತ ಜೋಡಿಗಳು ಕೊಟ್ಟಿದ್ದಾರೆ. ಒಂದಿಸ್ ಬರೀ ಇರಲ್ಲ. ಈಗ ಚನ್ನಗಿರಿ ಯಾವ ತಾಲೂಕಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಫಸ್ಟ್ ಆಫ್ ಆಲ್ ದಾವಣಗೆರೆನ, ಚಿತ್ರದುರ್ಗನ, ಯಾವುದು ನೆನ್ಪಿಡಿ. ದಾವಣಗೆರೆ ಬಂದರೆ ಬೆಂಗಳೂರು. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಯಾವ ವಿಭಾಗದಲ್ಲಿ ಬರುತ್ತೆ? ಕಲಬುರ್ಗಿನ, ಮಂಗಳೂರ, ಗುಲ್ಬರ್ಗನ. ಮಸ್ಕಿ ನಮ್ಮ ರಾಯಚೂರು ಜಿಲ್ಲೆ ಇದೆ. ರಾಯಚೂರು ಜಿಲ್ಲೆ ಯಾವ ವಿಭಾಗದಲ್ಲಿ ಬರುತ್ತೆ? ನಾವು ಕರ್ನಾಟಕದ ಪರಿಚಯ ಅಂತ ಒಂದು ವಿಡಿಯೋ ಮಾಡಿದ್ವಿ, ನೆನಪಿರ್ಬೋದು. ಸೊ ಇನ್ನು ಬ್ರಹ್ಮಾವರ ಮೈಸೂರು ವಿಭಾಗನ, ಹೌದಾ ಅಲ್ಲ? ಎಷ್ಟು ಸರಿಯಾಗಿದ್ದಾವೆ ನೋಡಿ. 2025 ಡಿಸೆಂಬರಲ್ಲಿದ್ದಂತೆ ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು? ಗೊತ್ತಿರುತ್ತೆ ನಿಮಗೆಲ್ಲ, ಸಿಂಪಲ್ ಆಗಿರೋದು. 2025 ಉಂಟಾದ ಕೆಳಕಂಡ ಚಂಡಮಾರುತಗಳು ಮತ್ತು ಆ ಮೇಲಿನ ಚಂಡಮಾರುತಗಳಲ್ಲಿ ಯಾವುವು ಭಾರತಕ್ಕೆ ಬಂದು ಅಪ್ಪಳಿಸಿದವು? ಶ್ರೀಲಂಕಾಕ್ಕಲ್ಲ, ಅಥವಾ ಇನ್ನೊಂದು ಯಾವುದು ಮಯನ್ಮಾರ್ಗಲ್ಲ, ಮತ್ತೊಂದಕ್ಕಲ್ಲ. ನೋಡಿ, ಈ ಥರನೂ ಕೊಡ್ತಾರೆ. ಇತ್ತೀಚೆಗೆ ಯಾವ ಚಂಡಮಾರುತ ಬಂದಿತ್ತು ಅಲ್ಲ, ಯಾವ ಕರಾವಳಿ ತೀರಕ್ಕೆ ಬಂದಿತ್ತು, ಅರಬಿಯನ್ ಸಮುದ್ರನ ಅಥವಾ ಬಂಗಾಳ ಕೊಲ್ಲಿಗಂತನೂ ಅಲ್ಲ. ABCD ಕೊಟ್ಟು ಇದರಲ್ಲಿ ಯಾವ್ಯಾವ ಭಾರತಕ್ಕೆ ಬಂದು ಅಪ್ಪಳಿಸಿದ್ವು ಅಲ್ವಾ. ಈವನ್ ಇನ್ನು ಸೈನ್ಸಲ್ಲೂ ಕೂಡ ಹಲವಾರು ಹೇಳಿಕೆಗಳ ಮುಖಾಂತರ ಬಂದಿರೋದನ್ನು ಕೂಡ ಕಾಣ್ತೀವಿ. ಸೊ ನೋಡಿರ್ಬೋದು, ಬೇಕಾದರೆ ಸೈನ್ಸ್ ಪೇಪರಲ್ಲಿ ತೆಗೆದು ತೋರಿಸೋದಾದರೆ ಲಾಸ್ಟಲ್ಲಿ ಇಲ್ಲಿ ನೋಡಿ, ಹೃದಯದ ಕೋಣೆಗಳ ಸಂಖ್ಯೆ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ. 2 ಕೋಣೆಗಳು ಯಾವ್ಯಾವ ಪ್ರಾಣಿಗಳಿಗೆ, 3 ಕೋಣೆ ಹೃದಯದಲ್ಲಿ 3 ಕೋಣೆ ಇರ್ತಕ್ಕಂಥವು ಯಾವ್ಯಾವು ನೋಡಿ. ಕೊನೆಗೆ ಮತ್ತೆ ACBC ಗುಂಪು ಸರಿ ಇದ್ದಾವೆ ಅಂತ. ಕೆಳಗಿನವುಗಳನ್ನು ಪರಿಗಣಿಸಿ. ಒಂದಷ್ಟು ಏನು ಕೊಟ್ಟಿದ್ದಾರೆ, ವಾಟರ್, ಲಾಂಟಾನ, ಕ್ಯಾರೆಟ್ ಗ್ರಾಸ್, ಮೋಸ್ಟ್ಲಿ ಏನು ಒಂದಷ್ಟು ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಕೊಟ್ಟು ಸ್ಪೀಸೀಸ್ ಇಂಟ್ರಡ್ಯೂಸ್ ಇಂಡಿಯಾ ಅನ್ಇಂಟೆನ್ಷನಲಿ ಡೆಲಿಬರೇಟ್ಲಿ ಬಟ್ ದೇ ಬಿಕಮ್ ವೀಡ್ಸ್ ಅಂತ. ಸೊ ಸಸ್ಯಗಳನ್ನ ಕೊಟ್ಟಿದ್ದಂಗಿದ್ದಾರೆ, ಅವುಗಳಲ್ಲಿ ವೀಡ್ ಅಂತ ಯಾವುವು ಅಂತ ಕೊಟ್ಟಿದ್ದಾರೆ. ಸೊ ಹೇಳಿಕೆಗಳ ಮುಖಾಂತರ. ಅದೇ ರೀತಿಯಾಗಿ ಅಗೇನ್ ವಿಟಮಿನ್ B6, ವಿಟಮಿನ್ B12 ಹೇಳಿಕೆ, ಮತ್ತು ಅಗೇನ್ ಯಾವ ಸರಿ ಇದ್ದಾವೆ. ಇಲ್ಲಿ ಯಾವುದೋ Hint 1 Hint 2 ಅಂತ ಕೊಟ್ಟು ಮತ್ತೆ ಅದರಲ್ಲಿ ಯಾವುದು ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾವುದೋ ಒಂದು 10% ಆಫ್ ಶುಗರ್ ಸೊಲ್ಯೂಷನ್ ಅಂತ ಕೊಟ್ಟು ಮತ್ತೆ ಅಗೇನ್ ಹೇಳಿಕೆಗಳ ಮುಖಾಂತರ. ಸೊ ಅಗೇನ್ ಸೈನ್ಸಲ್ಲಿ ಮತ್ತೊಂದು ಬಾಯ್ಲಿಂಗ್ ಪಾಯಿಂಟು, ವಾಟರ್ ಚೇಂಜಸ್ ಅಂತ ಕೊಟ್ಟು ಅದರದ್ದು 4 ಆಪ್ಷನ್ ಕೊಟ್ಟು ಮತ್ತೆ ಅಗೇನ್ ಯಾವ್ದು ಸರಿ. ಹೀಲಿಯಂ ಗ್ಯಾಸ್ ಬಗ್ಗೆ ಅಗೇನ್ ಹೇಳಿಕೆ ಮತ್ತು ಯಾವ್ಯಾವ ಸರಿ ಅಂತ. ಈವನ್ ಜನಸಂಖ್ಯೆ ಬಗ್ಗೆ ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಬಗ್ಗೆ 2 ಹೇಳಿಕೆ, ಒಂದು ಯಾವ್ಯಾವ ಸರಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಭಾಳ ಪೇಪರ್ ಕೇವಲ ನಾವು ಕರೆಂಟ್ ಅಫೇರ್ಸಲ್ಲಿ ಮಾತ್ರ ಹೇಳಿಕೆಗಳ ಮುಖಾಂತರ ಬರ್ತಾ ಇದ್ದೇವೆ ಅಥವಾ ಜಿಯೋಗ್ರಫಿ ಪಾಲಿಟಿಲಿ ಮಾತ್ರ ಬರ್ತಾ ಇದ್ದೇವೆ ಅಂತಲ್ಲ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಸಬ್ಜೆಕ್ಟ್ ಹೇಳಿಕೆಗಳು ಹೊಂದಿಸಿ ಬರೀರಿ, ಟ್ರೂ ಆರ್ ಫಾಲ್ಸು, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎಲ್ಲ ಬರ್ತಾ ಇದ್ದಾವೆ. ಇದು ಟ್ರೆಂಡ್ ಅನಾಲಿಸಿಸ್ ಆಗಿತ್ತು. ಸೊ ಇದಕ್ಕೆ ತಕ್ಕಂತೆ ನಮ್ಮ ಸಿದ್ಧತೆಯನ್ನು ಮಾಡ್ಕೋಬೇಕು. ಹಾಗಂತ ಭಯಬೀಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪೇಪರ್ ಟಫ್ ಬಂದಾಗ ಎಲ್ರಿಗೂ ಟಫ್ ಆಗಿರುತ್ತೆ. ಎಲ್ಲವನ್ನೂ ನೆನ್ಪಿಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು ಒಂದು ಮೈಂಡಲ್ಲಿರಲಿ. ಯಾರು ಹೆಚ್ಚಿನ ಪ್ರಯತ್ನ ಆಗ್ತಾರೋ ಅವ್ರಿಗೆ ಹೆಚ್ಚೆಚ್ಚಿಗೆ ನೆನಪಿರ್ತಾ ಹೋಗುತ್ತೆ. ಈಗ INSV ಕೌಂಡಿನ್ಯ ಬಗ್ಗೆ ಪದೇ ಪದೇ ಪ್ರಶ್ನೆ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಂಡೆ ಈಸಿ ಆಗುತ್ತೆ ಅಷ್ಟೇ. ಎಷ್ಟು ವಿಚಾರಗಳನ್ನು, ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಅಷ್ಟು ಐಡಿಯಾಗಳು ಬರ್ತಾ ಹೋಗ್ತವೆ, ಅಷ್ಟು ನಾಲೆಜ್ ಬರ್ತಾ ಹೋಗುತ್ತೆ, ಅಷ್ಟು ನಮಗೆ ಎಕ್ಸಾಮಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಈ ಕ್ವಶನ್ ಪೇಪರ್ದು ಕರೆಂಟ್ ಅಫೇರ್ಸ್, CA, ಜಿಯೋಗ್ರಫಿ, ಪಾಲಿಟಿ, ಎನ್ವಿರಾನ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಕೋಆಪರೇಟಿವ್ಸ್,
ಎಕನಾಮಿಕ್ಸ್, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಆ ಮೂಲಕ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ, ಸೊ ಇದು ಇವತ್ತಿನ ಟ್ರೆಂಡ್ ಅನಾಲಿಸಿಸ್ ಆಗಿತ್ತು. ಮತ್ತು ಮುಂದೆ ಕ್ವಶನ್ ಪೇಪರ್ ಸಾಲ್ವಿಂಗಲ್ಲಿ ಕರೆಂಟ್ ಅಫೇರ್ಸಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.